ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೊಂದು ಟಿಪ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬಾನೇ ಯೂಸ್ಫುಲ್ ಆಗುವಂಥ ವಿಡಿಯೋ. ಎಲ್ಲರ ಮನೆಯಲ್ಲೂ ನಾವು ಹಾಲಂತೂ ಬಳಸ್ತೀವಿ. ಹಾಲು ತಂದಾಗ ಅದನ್ನ ಕಾಯಿಸಿದಾಗ ಅದ್ರ ಮೇಲೆ ಕೆನೆ ಕಟ್ಟತ್ತೆ. ಆ ಕೆನೆನ ಕೆಲವೊಬ್ರು ಬಳಸ್ಕೊಳ್ತಾರೆ, ಕೆಲವೊಬ್ರು ಬಿಸಾಡ್ಬಿಡ್ತಾರೆ. ಎಕ್ಸ್ಟ್ರಾ ಖರ್ಚು ಇಲ್ಲದೆ, ಬೆಣ್ಣೆ ತರೋದಕ್ಕೆ ಖರ್ಚು ಮಾಡದೆ ಮನೇಲೆ ಹೇಗೆ ಆ ಕೆನೆಯಿಂದ ಬೆಣ್ಣೆ ತೆಗಿಯೋದು ಅನ್ನೋದನ್ನ ನಿಮ್ಗಿವತ್ತು ಈಸಿ ವೇಯಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ಟೆಪ್ ಹಾಲನ್ನ ಬಿಸಿ ಮಾಡೋದು. ಹಾಲು ಬಿಸಿ ಮಾಡಬೇಕಾದ್ರೆ ನೀರು ಹಾಕದೆ ನಾವು ಬಿಸಿ ಮಾಡಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಈ ತರ ಮಾಡಿದಾಗ ನಮಗೆ ಕೆನೆ ಥಿಕ್ ಆಗಿ ಬರುತ್ತೆ. ನೀರು ಹಾಕದೆ ಹಾಲು ಹೇಗೆ ಬಿಸಿ ಮಾಡೋದು, ತುಂಬಾನೇ ಥಿಕ್, ನಾವು ಅಷ್ಟೊಂದು ಕುಡಿಯೋದಿಲ್ಲ ಅಂತ ಹೇಳೋದಾದ್ರೆ, ನೀವು ಇವತ್ತು ಬೆಳಿಗ್ಗೆಗೆ ನಮಗೆ ಹಾಲು ಬೇಕು ಅಂದ್ರೆ ನೆನ್ನೆ ರಾತ್ರಿನೇ ನೀವು ಒಂದ್ಸಾರಿ ಹಾಲನ್ನ ಕಾಯಿಸಿ, ಮಾರನೇ ದಿನ ಬಳಸ್ಬೇಕಾದ್ರೆ ಆ ಕೆನೆನ ತೆಗೆದಿಟ್ಕೊಂಡು ಹಾಲಿಗೆ ನೀರು ಹಾಕ್ಬಿಟ್ಟು ಹಾಲನ್ನ ಬಳಸ್ಬೋದು. ನೀವು ಫಸ್ಟ್ ಟೈಮ್ ಹಾಲನ್ನ ಬಿಸಿ ಮಾಡ್ಬೇಕಾದ್ರೆ ತುಂಬಾ ಕುದಿಸ್ಬೇಕು ಅಂತ ನೆಸಸರಿ ಇರೋದಿಲ್ಲ. ಒಂದು ಕುದಿ ಬಂದ ತಕ್ಷಣನೇ ಆಫ್ ಮಾಡ್ಬಿಡ್ಬೋದು. ಮಾರನೇ ದಿನ ಹಾಲನ್ನ ಕಾಯಿಸೋ ಮುಂಚೆ ನಾವು ರಾತ್ರಿ ಹಾಲನ್ನ ಶೋಧಿಸ್ಕೊಂಡ್ರೆ ಕೆನೆ ಫುಲ್ ನೀಟಾಗಿ ಬಂದ್ಬಿಟ್ಟಿರುತ್ತೆ. ಈ ತರ ಪ್ಲೇನ್ ಹಾಲು ಮಿಗುತ್ತೆ. ಮಾರನೇ ದಿನ ಕಾಯಿಸಿದಾಗ ನೋಡಿ, ಈ ತರ ತೆಳ್ಳಕ್ಕೆ ಒಂದು ಲೇಯರ್ ಫಾರ್ಮ್ ಆಗುತ್ತೆ ಕೆನೆದು ಅಷ್ಟೇನೆ. ಇದು ನಾವೀಗ ಹಾಲು ಬಳಸ್ಬೋದು. ಈ ಕೆನೆ ಸ್ವಲ್ಪ ಹೊತ್ತು ತಣ್ಣಗಾದ ಮೇಲೆ ಮತ್ತೆ ನಾವು ಇದನ್ನ ಶೋಧಿಸ್ಕೊಂಡು ಇಟ್ಕೊಳ್ಬಹುದು. ಕೆನೆ ತೆಗಿಯೋ ವಿಧಾನನ ನೋಡಿದ್ವಿ. ಈಗ ಕೆನೆನ ಶೇಖರಣೆ ಮಾಡೋ ವಿಧಾನ ನೋಡೋಣ. ಒಂದು ಬಾಕ್ಸ್ ತಗೊಂಡಿದೀನಿ, ಅದರಲ್ಲಿ ಸ್ವಲ್ಪ ಮೊಸರನ್ನ ಹಾಕಿದೀನಿ. ಒಂದು ವಿಧಾನದಲ್ಲಿ ಹೇಗೆ ಕೆನೆ ತೆಗಿಯೋದು ಅಂತ ತೋರಿಸಿದ್ದೆ. ಇನ್ನೊಂದು ವಿಧಾನ ಈ ತರ ಫೋರ್ಕ್ ಇಂದ ತೆಗೆದುಕೊಳ್ಳೋದು. ಇದು ಈ ತರ ಆದ್ರೂ ಮಾಡ್ಬೋದು, ಅಥವಾ ನೀವು ಫಿಲ್ಟರ್ ಕೂಡ ಮಾಡ್ಕೊಳ್ಬೋದು. ನಾನು ಯಾವ 2 ವಿಧಾನ ತೋರಿಸಿದ್ನೋ ಆ ವಿಧಾನದಲ್ಲಿ ನೀವೇನಾದ್ರೂ ಕೆನೆನ ತೆಗೆದಾಗ ಹಾಲು ಕಡಿಮೆ ಬರುತ್ತೆ. ಯಾಕೆ ಈ ತರ ಮಾಡೋದು ಅಂದ್ರೆ, ನಮ್ಮನೇಲಿ ನಾವು ಇಬ್ಬರೇ ಹಾಲು ಕುಡಿಯೋದು. 15 ದಿನಕ್ಕೊಂದ್ಸಾರಿ ನಾನು ಬೆಣ್ಣೆನ ತೆಗಿಯೋದು. 15 ದಿನ ನಾವು ಹೆಪ್ಪು ಹಾಕಿ ಇಟ್ಟಾಗ ಅದು ಸ್ವಲ್ಪ ಫ್ಲೇವರ್ ಬಂದಿರತ್ತೆ. ಆ ಮಜ್ಜಿಗೆನ ನಾವು ಕುಡಿಯೋದಕ್ಕೆ ಆಗೋದಿಲ್ಲ, ಬಳಸೋದಕ್ಕೆ ಆಗೋದಿಲ್ಲ. ವಾರಕ್ಕೊಂದ್ಸಾರಿ ನಾನು ಬೆಣ್ಣೆನ ತೆಗಿತೀನಿ, ಆ ಮಜ್ಜಿಗೆ ಕೂಡ ಬಳಸ್ಬೋದು ಅನ್ನೋ ಹಾಗಿದ್ರೆ ಸ್ವಲ್ಪ ಹಾಲನ್ನ ಕೂಡ ಹಾಕೊಳ್ಬೋದು, ಏನು ತೊಂದರೆ ಆಗೋದಿಲ್ಲ. ನಾನು ವೇಸ್ಟ್ ಆಗುತ್ತಲ್ಲ ಮಜ್ಜಿಗೆ, ಆ ಹಾಲೆಲ್ಲ ಅಂದ್ಬಿಟ್ಟು ನೀಟಾಗಿ ಹಾಲು ಸಪ್ರೇಟ್ ಮಾಡಿ ಕೆನೆನ ತೆಗೆದುಕೊಳ್ತೀನಿ. ಈ ತರ ಮೊಸರಿರೋ ಅಂತ ಬಾಕ್ಸ್ ಅಲ್ಲಿ ನಾವು ದಿನ ಕೆನೆನ ತೆಗೆದು ಹಾಕಿದಾಗ ಅದು 15 ದಿನದ ತನಕನೂ ಕೆಡೋದಿಲ್ಲ, ವಾಸನೆ ಬರೋದಿಲ್ಲ, ಚೆನ್ನಾಗಿರುತ್ತೆ. ಇದು ನೀವು 1 ವಾರಕ್ಕೊಂದ್ಸರಿ ಮಾಡ್ತೀನಿ ಅಂದ್ರೆ ಹೊರಗಡೆ ಇಟ್ಕೊಳ್ಬೋದು. ಆದ್ರೆ ನಾನು ಫ್ರಿಜ್ ಅಲ್ಲಿ ಇಟ್ಕೊಳ್ತೀನಿ. ಡೈಲಿ ಅದಕ್ಕೆ ಕೆನೆ ಹಾಕೋದು, ಅದನ್ನ ಫ್ರಿಜ್ ಅಲ್ಲಿ ಇಡೋದು. ಫ್ರೀಜರ್ ಅಲ್ಲಿ ಇಡೋದಿಲ್ಲ, ಜಸ್ಟ್ ಫ್ರಿಜ್ ಅಲ್ಲಿ ಇಟ್ಕೊಳ್ತೀನಿ. ನೋಡಿ, ದಿನ ಈ ತರ ಶೇಖರಣೆ ಮಾಡಿ ಇಟ್ಟಾಗ ಈ ರೀತಿಯಲ್ಲಿ ಕಾಣುತ್ತೆ. ನಾನು ಇವತ್ತು ಕೂಡ ಫಿಲ್ಟರ್ ಮಾಡಿ ಸೇರಿಸ್ತಾ ಇದ್ದೀನಿ. ಇದು ನಾನೀಗ ಫ್ರಿಜ್ ಅಲ್ಲಿ ಇಡೋದಿಲ್ಲ, ಹೊರಗಡೆ ಇಡ್ತೀನಿ. ಯಾಕಂದ್ರೆ ನಾಳೆ ನಾನು ಬೆಣ್ಣೆ ತೆಗಿಬೇಕು. ಮಾರನೇ ದಿನ ಈ ಕನ್ಸಿಸ್ಟೆನ್ಸಿ ಬಂದಿರುತ್ತೆ ನೋಡಿ, ಅಂದ್ರೆ ನೀರು ಒಂಥರ ಸಪರೇಟ್ ಆಗಿರುತ್ತೆ, ಎಲ್ಲ ಕೆನೆನು ಒಂದುಗೂಡಿ ಸಾಫ್ಟ್ ಆಗಿರುತ್ತೆ. ಇದನ್ನ ಈಗ ನಾನು ಡೈರೆಕ್ಟ್ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಇದು ಜ್ಯೂಸರ್ ಅಂದ್ರೆ ಸ್ವಲ್ಪ ಹೈಟ್ ಇರೋದು. ಯಾಕೆ ಅಂದ್ರೆ ಇದಕ್ಕೆ ನಾವು ನೀರು ಕೂಡ ಹಾಕೊಳ್ಳೋದ್ರಿಂದ ಜಾಸ್ತಿ ಆಗುತ್ತೆ ಕ್ವಾಂಟಿಟಿ. ನಾನು ಜ್ಯೂಸರ್ ಅಲ್ಲಿ ಮಾಡ್ತಾ ಇದ್ದೀನಿ. ಎಲ್ಲಾನು ನೀಟಾಗಿ ಸೇರಿಸ್ಕೊಂಡು ಸೇಮ್ ಕ್ವಾಂಟಿಟಿಯಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವೊಂದ್ಸರಿ ಏನಾಗುತ್ತೆ, ನೀರ್ ಕಡಿಮೆ ಆದಾಗ ಕೂಡ ಬೆಣ್ಣೆ ಸರಿಯಾಗಿ ಸೆಪರೇಟ್ ಆಗೋದಿಲ್ಲ. ಸೊ ನೀರು ನಿಮ್ಗೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಎಷ್ಟು ಕೆನೆ ಹಾಕ್ತಾ ಇದ್ದೀರೋ ಅದರಷ್ಟೇನೆ ನೀರು ಕೂಡ ಸೇರಿಸ್ಕೊಳ್ಬೇಕು. ಅಂಡ್ ನಾನೀಗ ನಿಮ್ಗೆ ತೋರಿಸ್ತೀನಿ. ಆಲ್ರೆಡಿ ಅಲ್ಲಿ ನಿಮ್ಗೆ ಸ್ವಲ್ಪ ಹೊತ್ತು ಹಾಗೇ ಸ್ಪೂನ್ ತಿರುಗಿಸ್ತಾ ಇದ್ರೆ ನಿಮ್ಗೆ ಅಲ್ಲೇ ಬೆಣ್ಣೆ ಬಂದ್ಬಿಡತ್ತೆ. ಆ ಮಾತ್ರೆಗೆ ಕನ್ಸಿಸ್ಟೆನ್ಸಿ ಆಗಿದೆ. ಅಂಡ್ ನಾನೀಗ ಮಿಕ್ಸಿ ಎಷ್ಟೊತ್ತು ಓಡಿಸ್ತೀನಿ ಅಂತ ರಿಯಲ್ ಟೈಮ್ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ನೋಡಿ, ವಿತಿನ್ 10 ಸೆಕೆಂಡ್ ನಿಮ್ಗೆ ಬೆಣ್ಣೆ ಕೆನೆಯಿಂದ ರೆಡಿ ಆಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ. ಅದ್ರ ಕಲರ್ ನೋಡಿ, ಅಂಡ್ ಎಷ್ಟು ನೀಟಾಗಿ ಸೆಪರೇಟ್ ಆಗಿದೆ. ಇದನ್ನ ಈಗ ನಾವು ತುಂಬಾನೇ ಈಸಿಯಾಗಿ ತೆಗೆದುಕೊಂಡು ಒಂದು ಬಾಕ್ಸ್ ಅಲ್ಲಿ ಇಟ್ಕೊಳ್ಬಹುದು. ನಾವು ಬೆಣ್ಣೆನ ಪ್ಲೇನ್ ನೀರಲ್ಲಿ
2 ಟೈಮ್ಸ್ ಆದರೂ ಕ್ಲೀನ್ ಮಾಡಬೇಕು ಸ್ನೇಹಿತರೆ. ನೋಡಿ ಅದರಲ್ಲಿರೋ ಅಂಥ ಮಜ್ಜಿಗೆ ನೀಟಾಗಿ ಸಪ್ರೇಟ್ ಆಗಬೇಕು ಅಂದರೆ. ಆ್ಯಂಡ್ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸಿದ್ದೀನಿ, ಅಂದರೆ ಒಂದು 1/4 ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಸಾಲ್ಟೆಡ್ ಬಟರ್ ಆಗಲಿ ಅಂತ ಹೇಳಿಬಿಟ್ಟು ಅದೊಂಥರ ಪ್ರಿಸರ್ವೇಟಿವ್ ಥರನೂ ಕೆಲಸ ಮಾಡುತ್ತೆ. ಆ್ಯಂಡ್ ಸ್ವಲ್ಪ ಫ್ಲೇವರ್ ಏನಾದರೂ ಬೆಣ್ಣೆದು ಚೇಂಜ್ ಆಗಿದ್ರೆ ಬ್ಯಾಲೆನ್ಸ್ ಮಾಡೋದು ಕೂಡ ಹೆಲ್ಪ್ ಮಾಡುತ್ತೆ. ಇದು ನಾನು ಬೆಣ್ಣೆ 15 ಡೇಸ್ ತನಕನೂ ಇಟ್ಕೊಳ್ತೀನಿ, ಹಾಗೆ ತಿನ್ನೋದಕ್ಕೆ, ಪರಾಟ ಜೊತೆ ಹಾಕೊಳ್ಳೋದಕ್ಕೆ, ದೋಸೆಗೆ. ನೀವು ಇದನ್ನ ತುಪ್ಪ ಕೂಡ ಮಾಡ್ಕೊಳ್ಬೋದು. ಕೆನೆ ತೆಗೆದಂಥ ಬಾಕ್ಸಲ್ಲೇ ನಾನು ಬೆಣ್ಣೆ ಕೂಡ ಯಾಕೆ ತೆಗ್ದಿದ್ದೀನಿ ಅಂದರೆ ಕೆನೆ ಎಷ್ಟಿತ್ತು ಬೆಣ್ಣೆ ಎಷ್ಟಾಗಿದೆ ಅಂತ ನಿಮ್ಗೊಂದು ಐಡಿಯಾ ಬರಲಿ ಅಂತ. ಈಗ ನಿಮಗೂ ಅನಿಸಿರ್ಬೇಕಲ್ವ ಎಷ್ಟು ಈಸಿನಾ ಬೆಣ್ಣೆ ತೆಗೆಯೋದು ಅಂತ ಹೇಳಿಬಿಟ್ಟು. ಇನ್ಮೇಲೆ ಕೆನೆನ ಬಿಸಾಡದೆ ಈ ರೀತಿಯಲ್ಲಿ ಬೆಣ್ಣೆ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್.